ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮನೆಯ ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಇದು ನಾನ್ ಮಾಡ್ಯುಲರ್ ಕಿಚನ್. ಎಂಟ್ರಿ ಆದ ತಕ್ಷಣ ಸಿಂಕ್ ಇದೆ, ಅದರ ಕೆಳಗಡೆ ಒಂದು ಬಕೆಟ್ ಇಟ್ಟಿದ್ದೀವಿ. ಅದರಲ್ಲಿ ತಟ್ಟೆಗಳು ಮತ್ತು ಪಾತ್ರೆಗಳೆಲ್ಲ ತೊಳೆದಿದ್ದು ಎಂಜ್ಲೆಲ್ಲ ಅದರಲ್ಲಿ ಹಾಕ್ತೀವಿ. ಯಾಕಂದರೆ ನಮ್ಮ ಮನೇಲಿ ಹಸು ಇದೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ. ಮತ್ತು ಪಕ್ಕದಲ್ಲಿ ಬಂದರೆ 2 ಸ್ಟೆಪ್ದು ಒಂದು ಸ್ಟೂಲ್ ಇಟ್ಟಿದ್ದೀವಿ. ಸಜ್ಜ ಮೇಲೆ ಏನಾದರೂ ಪಾತ್ರೆಗಳು ಇಟ್ಟಿರ್ತೀವಲ್ಲ ಅವನ್ನೆಲ್ಲ ತೊಗೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನು. ಮತ್ತು ದೋಸೆ ಆ ಥರ ಎಲ್ಲ ಮಾಡಿದಾಗ ನಿಂತ್ಕೊಂಡು ತುಂಬ ಹೊತ್ತು ದೋಸೆ ಎಲ್ಲ ಮಾಡೋದಕ್ಕಾಗಲ್ಲ ಅಂಥೇಳಿ ಕೂತ್ಕೊಂಡು ಆರಾಮಾಗಿ ಇದನ್ನು ಯೂಸ್ ಮಾಡಿಕೊಂಡು ದೋಸೆ ಮಾಡ್ಬೋದು. ಅದ್ರ ಪಕ್ಕದಲ್ಲೇ ಸಿಲಿಂಡರ್ ಇಟ್ಟಿದ್ದೀವಿ. ಹಾಗೆ ಸೈಡಿಗೆ ಬಂದರೆ 3 ಸ್ಟೆಪ್ದು ಒಂದು ಪುಟ್ಟಿ ಇಟ್ಟಿದ್ದೀವಿ. ಅದರಲ್ಲಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಿ. ನಮ್ಗೆ ಎಷ್ಟು ಬೇಕೋ 2 ದಿನಕ್ಕಾಗುವಷ್ಟು ಆ ಥರ ಮಾತ್ರ ಇಟ್ಕೊಂಡಿರ್ತೀವಿ. ಅದ್ರ ಪಕ್ಕ ಒಂದೆರಡು ಪಾತ್ರೆಗಳು ಮತ್ತು ತುರೆಮಣೆ ಇಟ್ಟಿದ್ದೀವಿ. ಹಾಗೆ ಸೈಡಿಗೆ ಬಂದರೆ ಇಲ್ಲಿ ಶೆಲ್ಫ್ ಕೆಳಗಡೆ ಒಳ್ಕಲ್ಲು ಹಾಕ್ಸಿದ್ದೀವಿ. ಇದನ್ನೇನು ನಾವು ಜಾಸ್ತಿ ಯೂಸ್ ಮಾಡಲ್ಲ. ಹೋಳಿಗೆ ಮಾಡುವಾಗ ಬೇಳೆ ರುಬ್ಬೋದಕ್ಕೆ ಅಥವಾ ಕರೆಂಟ್ ಇಲ್ಲ ಅಂದರೆ ಮಾತ್ರ ಇದನ್ನು ಯೂಸ್ ಮಾಡೋದು ಅಮ್ಮ. ಒಳ್ಕಲ್ಲು ಯಾವಾಗಲೂ ಬಟ್ಟೆಯಿಂದ ಕ್ಲೋಸ್ ಮಾಡಿರ್ತಾರೆ. ನಾನು ಇವಾಗ ವೀಡಿಯೋ ಮಾಡೋದಕ್ಕೆ ಅಂತ ತೆಗೆದಿದ್ದೆ ಅಷ್ಟೇ. ಇಲ್ಲಿ ಸೈಡಲ್ಲಿ ಇದೆಯಲ್ಲ ರೊಟ್ಟಿ ಮಣೆ, ಇದು 30 ವರ್ಷದ ಹಳೆ ರೊಟ್ಟಿ ಮಣೆ. ಇದು ನಮ್ಮ ಅಮ್ಮನಿಗೆ ಅವ್ರ ಅಪ್ಪಾಜಿ ನಮ್ಮಮ್ಮ ಹೊಸ್ದಾಗಿ ಮದುವೆ ಆದಾಗ ಕೊಟ್ಟಿರೋದಂತೆ. ನಮ್ಮಮ್ಮ ಇನ್ನೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಹೊಸ್ದಾಗಿ ಬೇರೆ ಯಾವುದನ್ನು ತೊಗೊಂಡಿಲ್ಲ. ಹಾಳಾದ್ರೂ ಅದನ್ನೇ ಸರಿ ಮಾಡಿಸ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರೈಟ್ ಸೈಡಿಗೆ ಬಂದರೆ ಇಲ್ಲೊಂದು ಶೆಲ್ಫ್ ಇದೆ. ಇದು ಓಪನ್ ಕಿಚನ್ ನಾವು ಮಾಡಿಸಿರೋದು. ಅಂದರೆ ಫುಲ್ ಓಪನ್ ಮಾಡಿಸಿಲ್ಲ, ಅಡ್ಡ ಗೋಡೆ ಇಡಿಸ್ಬಿಟ್ಟು ಅದ್ರ ಮೇಲೆ ಗ್ರಾನೈಟ್ ಹಾಕ್ಸಿದ್ದೀವಿ. ಓಪನ್ ಕಿಚನ್ ಶೆಲ್ಫ್ ಇದೆಯಲ್ಲ ಅದ್ರ ಮೇಲೆ ಒಂದು ಕೊಳಗ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ನಾನು ಆವಾಗೇ ಬಂದಲ್ಲ ಆ ಕಡೆಯಿಂದನೇ ಬಂದಿದ್ದು. ಹಾಲಿಂದ ಬರುವಾಗ ಲೆಫ್ಟ್ ಸೈಡ್ಗೆ ಕಿಚನ್ ಇರೋದು. ಕಿಚನಲ್ಲಿ ಫ್ರಿಜ್ ಇಡೋದಕ್ಕೆ ಜಾಗ ಆಗೋದಿಲ್ಲ ಅಂಥೇಳಿ ಹಾಲಲ್ಲಿ ಇಟ್ಟಿದ್ದೀವಿ. ಓಪನ್ ಕಿಚನ್ ಪಕ್ಕದಿಂದ ಕಿಚನ್ ಸ್ಲ್ಯಾಬ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲೆ ಒಂದು ಮಿಕ್ಸಿ ಇಟ್ಟಿದ್ದೀವಿ. ಇದು ಚಿಕ್ಕದ ಪಾತ್ರೆ ಇದೆಯಲ್ಲ ಅದು ಮಜ್ಜಿಗೆ ಹಾಕಿಟ್ಟಿರೋದು. ಆ ಮಿಕ್ಸಿ ಪಕ್ಕನೇ ಒಂದು ಕುಟಾಣಿ ಇಟ್ಟಿದ್ದೀವಿ ಚಿಕ್ಕದು. ಹಾಗೆ ಸ್ವಲ್ಪ ಮೇಲೆ ಬಂದರೆ 2 ಕಾರ್ನರ್ ಶೆಲ್ಫ್ ಇದ್ದಾವೆ. ಕೆಳಗಡೆ ಇರೋ ಕಾರ್ನರ್ ಶೆಲ್ಫಲ್ಲಿ 4 ಚಿಕ್ಕ ಬಾಕ್ಸ್ ಇಟ್ಕೊಂಡಿದ್ದೀವಿ. ಇವನ್ನ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. 10 ಬಾಕ್ಸ್ ಏನೋ ಬಂದಿತ್ತು. ಹಾಗೆ ಅದೇ ಶೆಲ್ಫ್ ಮೇಲೇ ಒಂದು ಚಿಕ್ಕ ಪ್ಲೇಟಲ್ಲಿ ಯಾರಾದರೂ ಹೆಣ್ಮಕ್ಳು ಮನೆಗೆ ಬಂದಾಗ ಕೊಡೋದಕ್ಕೆ ಅಂತೇಳಿ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀವಿ. ಹಾಗೆ ಮೇಲೆ ಶೆಲ್ಫಲ್ಲಿ ಸೆರಾಮಿಕ್ ಮಗ್ಸ್ ಇಟ್ಟಿದ್ದೀನಿ. ಇದೆಲ್ಲ ಡಿಮಾರ್ಟಲ್ಲಿ ತೊಗೊಂಡಿರೋದು ಎಲ್ಲನೂ. ಇನ್ನೂ ಇದೆ, ಇಡೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ. ಇದೆಲ್ಲ ನನ್ನ ಫೇವ್ರೆಟ್ ಮಗ್ಸ್ಗಳು. ಆವತ್ತೇ ಡಿಮಾರ್ಟ್ಗೆ ಹೋದ್ರೂ ಏನು ತೊಗೊಂಡಿಲ್ಲ ಅಂದ್ರೂ ಮಗ್ಸ್ ಮಾತ್ರ ತೊಗೊಂಡು ಬಂದೇ ಬರ್ತೀನಿ. ನೋಡಿ, ದೂರದಿಂದ ನೋಡಿದ್ರೆ ಈ ಸೈಡ್ ಕಾರ್ನರ್ ಈ ಥರ ಕಾಣಿಸ್ತಾ ಇದೆ. ಹಾಗೆ ಲೆಫ್ಟ್ ಸೈಡಿಗೆ ಬಂದರೆ ಈ ಕಾರ್ನರಲ್ಲಿ ಸ್ಪೂನು, ಸೌಟು, ನೈಫು ಮತ್ತು ಸಿಝರು ಎಲ್ಲ ಇಟ್ಕೊಂಡಿದ್ದೀವಿ. ಈ ಬಾಕ್ಸು ಇದು ಸ್ಪೂನೆಲ್ಲ ಹಾಕಿಟ್ಟಿದ್ದೀವಿ ನೋಡಿ, ಅದೂ ಅಷ್ಟೇ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಈ ಕಾರ್ನರ್ ಸ್ಟ್ಯಾಂಡಲ್ಲಿ ಮೇಲೆ ಒಂದು ಚಿಕ್ಕದು ಪಿಂಗಾಣಿ ಜಾರ್ ಇಟ್ಟಿದ್ದೀವಿ. ಅದರಲ್ಲಿ ಉಪ್ಪಿನಕಾಯಿ ಹಾಕಿಟ್ಟಿದ್ದೀವಿ. ಕೆಳಗಡೆ ಸೆಕೆಂಡ್ ಶೆಲ್ಫಲ್ಲಿ ಅರಿಶಿನ, ಟೀ ಪುಡಿ, ಕಾಫಿ ಪುಡಿ ಇಟ್ಟಿದ್ದೀವಿ. ಮತ್ತು ಕೆಳಗಡೆ ಬಂದರೆ ಜೀರಿಗೆ, ಸಾಸಿವೆ, ಆಮೇಲೆ ಸ್ವಲ್ಪ ಇಂಗು ಇಟ್ಟಿದ್ದಾರೆ. ಈ ಕಡೆ ಅದ್ರ ಪಕ್ಕ ಬಂದು 2 ಪಿಂಗಾಣಿ ಜಾರ್ ಇಟ್ಟಿದ್ದೀವಿ. ಒಂದರಲ್ಲಿ ಕಲ್ಲುಪ್ಪು ಮತ್ತು ಸಣ್ಣುಪ್ಪು 2 ಹಾಕಿಟ್ಟಿದ್ದೀವಿ. ಅದ್ರ ಪಕ್ಕದಲ್ಲಿರೋದು ಆಯಿಲ್ ಡಿಸ್ಪೆನ್ಸರು, ಡಿಮಾರ್ಟಲ್ಲಿ ತೊಗೊಂಡಿದ್ದು. ಮತ್ತು ಅದ್ರ ಮುಂದೆ ಒಂದು ಪ್ಲೇಟಲ್ಲಿ ಅರಿಶಿನ, ಕುಂಕುಮ, ವಿಭೂತಿ ಇಟ್ಟಿದ್ದೀವಿ. ಇದು ಬೆಳಗ್ಗೆ ಬಾಗಿಲು ಬಳಿಯುವಾಗ ಹಚ್ಚೋದಕ್ಕೆ ಅಂತೇಳಿ ಸಪ್ರೇಟಾಗಿ ಇಟ್ಟಿರೋದು. ಹಾಗೆ ಸ್ವಲ್ಪ ಮೇಲೆ ಹೋದರೆ ಚಿಕ್ಕದಾಗಿ 2 ಶೆಲ್ಫ್ ಹಾಕ್ಸಿದ್ದೀವಿ. ಯಾವಾಗಲೂ ಪದೇ ಪದೇ ಯೂಸ್ ಮಾಡ್ತೀವಿ ಅನ್ನೋ ಥರ ಐಟಮ್ಸ್ನ ಇಲ್ಲಿಟ್ಕೊಂಡಿದ್ದೀವಿ. ಇಲ್ಲಿಟ್ಟಿರೋ ಬಾಕ್ಸ್ಗಳು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. 12 ಪೀಸಸ್ ಸೆಟ್ ಏನೋ ಬರುತ್ತೆ ಇದು. ಕಾರ್ನರ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಓಪನ್ ಕಿಚನಲ್ಲ, ಹಾಲಿಂದ ಬಂದ ತಕ್ಷಣವೇ ಕಾಣಿಸೋದೇ ಈ ಕಾರ್ನರ್. ಅಂದರೆ ಹಾಲಲ್ಲಿದ್ದರೆ ಕಿಚನ್ ಕಾಣಿಸಲ್ಲ, ಸ್ವಲ್ಪ ಒಳಗಡೆ ಬಂದರೆ ಕಿಚನ್ ಫುಲ್ ಕಾಣಿಸುತ್ತೆ. ಅದ್ರ ಪಕ್ಕನೇ ಸ್ಟವ್ ಇಟ್ಕೊಂಡಿದ್ದೀವಿ. ಸ್ಟವ್ ಪಕ್ಕ ಒಂದು ಸ್ವಲ್ಪ ಜಾಗ ಬಿಟ್ಟು ಪಕ್ಕದಲ್ಲಿ ಸಿಂಕ್ ಇದೆ. ವೈಟ್ ಕಲರ್ ಚಿಕ್ಕ ಬಾಕ್ಸಲ್ಲಿ ಕಾಣ್ತಾ ಇದೆಯಲ್ಲ ಅದು ಬೂದಿ. ಬೆಳಗ್ಗೆ ಟೈಮು ನಮ್ಮಮ್ಮ ಒಲೆ ಮೇಲೇ ಅಡುಗೆ ಮಾಡೋದು. ಸೊ ಅದಕ್ಕೆ ಆ ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದಾರೆ, ಪಾತ್ರೆಗಳಿಗೆ ಹಚ್ಚೋದಕ್ಕೆ ಬೇಕಲ್ಲ ಅದಕ್ಕೆ. ಹಾಗೆ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಶೆಲ್ಫ್ ಮೇಲೆ ಗಾಜಿನ ಲೋಟಗಳು ಮತ್ತು ಸ್ಟೀಲ್ ಲೋಟಗಳಿಟ್ಟಿದ್ದೀವಿ. ಗಾಜಿನ ಲೋಟಗಳ ಹಿಂದೆ 1 ಲೀಟರ್ದು ಹಾಲಿಂದು ಸ್ಟೀಲ್ ಕ್ಯಾನ್ ಇಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ಹಸು ಹಾಲು ಕೊಡ್ತಾಯಿದೆ. ಹಾಲು ಕೊಡೋದಿಲ್ಲ ಅಂತಂದಾಗ ಡೈರಿಯಲ್ಲಿ ತೊಗೊಂಬರೋದಕ್ಕೆ ಅಂತ ಅದನ್ನು ತೊಗೊಂಡಿರೋದು. ಹಾಗೆ ಅದ್ರ ಪಕ್ಕ ಒಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆ. ಅದ್ರ ಪಕ್ಕ ಇರೋದು ಒಂದು ದೊಡ್ಡ ಫ್ಲಾಸ್ಕ್ ಮತ್ತು ಇನ್ನೊಂದು ಚಿಕ್ಕ ಫ್ಲಾಸ್ಕ್. ಅದ್ರ ಪಕ್ಕದಲ್ಲಿ ಸ್ಟೀಲ್ ಬಾಕ್ಸ್ಗಳಿಟ್ಟಿದ್ದೀವಿ.
ಇಲ್ಲಿ 2 ಮಿಕ್ಸಿ ಜಾರು, ಅದ್ರ ಪಕ್ಕದಲ್ಲಿ ಹಾಟ್ ಬಾಕ್ಸು, ಕೆಳಗಡೆ ಮಸಾಲ ಡಬ್ಬ. ಇದು ಮಜ್ಜಿಗೆ ಕಡಿಯೋದಕ್ಕೆ ಅಂತ ಇಟ್ಟಿರೋದು ಪಾತ್ರೆ. ಅದ್ರ ಮೇಲ್ಗಡೆ ಇರೋದು ಸಿಂಬೆ, ನಾವು ಮಜ್ಜಿಗೆ ಕಡಿಯುವಾಗ ಇಡೋದಕ್ಕೆ ಅಂತೇಳಿ ಮಾಡಿದ್ದಾರೆ ಅಪ್ಪಾಜಿ. ಇಲ್ಲೇ ಪಕ್ಕದಲ್ಲಿ ಪ್ಲೇಟ್ಸ್ ಇಟ್ಟಿದ್ದೀವಿ. ಇಲ್ಲಿ ಮೇಲೆ ಇಟ್ಟಿರೋದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ಸ್ವಲ್ಪ ಹಿಂದೆ ಇಟ್ಟಿರೋದು. ಅದ್ರ ಕೆಳಗಡೆ ಡೈಲಿ ಯೂಸ್ ಮಾಡೋ ತಟ್ಟೆಗಳು ಮತ್ತು ಪ್ಲೇಟ್ಗಳು ಇಟ್ಟಿದ್ದೀವಿ, ಪ್ಲೇಟ್ ಸ್ಟ್ಯಾಂಡಲ್ಲಿ. ಅದ್ರ ಪಕ್ಕ ಇರೋದು ಟೀ ಕಪ್ಗಳು, ಇದೂ ಅಷ್ಟೇ ಡಿಮಾರ್ಟಲ್ಲಿ ತೊಗೊಂಡಿರೋದು. ಮತ್ತು ಸ್ಟೀಲ್ ಟೀ ಕಪ್ಗಳಿದ್ದಾವೆ. ಇಲ್ಲಿ ಬೌಲ್ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ 6 ಸ್ಟೀಲ್ ಬಾಕ್ಸ್ಗಳು ಆರ್ಡರ್ ವೈಸ್ ಬರುತ್ತಲ್ಲ ಆ ಥರದ್ದು. ಈ ಸ್ಟೀಲ್ ಬಾಕ್ಸ್ಗಳಲ್ಲೆಲ್ಲ ಕಾಳುಗಳು, ಎಲ್ಲ ಥರದ ಕಾಳುಗಳು ಮತ್ತು ರವೆ, ಅವಲಕ್ಕಿ ಮತ್ತು ಅರ್ಧ ಯೂಸ್ ಮಾಡಿ ಬಿಟ್ಟಿರೋ ಪ್ಯಾಕೆಟ್ಗಳು ಅದೆಲ್ಲ ಇದರಲ್ಲಿ ಹಾಕಿಟ್ಕೊಂಡಿದ್ದಾರೆ ಅಮ್ಮ. ಅದ್ರ ಕೆಳಗಡೆ ಶೆಲ್ಫ್ ಮೇಲೆ 3 ದೊಡ್ಡವು ಸ್ಟೀಲ್ ಬಾಕ್ಸ್ ಇಟ್ಟಿದ್ದಾರೆ. ಈ ಕಡೆ ಫಸ್ಟ್ ಸ್ಟೀಲ್ ಬಾಕ್ಸಲ್ಲಿ ಬ್ರೆಡ್ಡು, ಬಿಸ್ಕೆಟು, ಮಿಕ್ಸ್ಚರು ಆ ಥರ ಸ್ನ್ಯಾಕ್ಸ್ ಎಲ್ಲ ಅದರಲ್ಲಿ ಇಟ್ಟಿದ್ದಾರೆ. ಸೆಕೆಂಡ್ ಬಾಕ್ಸಲ್ಲಿ ಅಕ್ಕಿ ಹಾಕಿಟ್ಟಿದ್ದಾರೆ. ಇನ್ನೊಂದು ಬಾಕ್ಸಲ್ಲಿ ರಾಗಿ ಹಿಟ್ಟು. ಡೈಲಿ ಮುದ್ದೆ ಮಾಡೋದ್ರಿಂದ ದೊಡ್ಡ ಬಾಕ್ಸಲ್ಲಿ ರಾಗಿ ಹಿಟ್ಟು ಹಾಕಿಟ್ಕೊಂಡಿದ್ದಾರೆ. ಅದ್ರ ಪಕ್ಕದಲ್ಲೇ ಪಾತ್ರೆ ಹಾಕಿ ಇಟ್ಕೊಳ್ಳೋದಕ್ಕೆ ಬಾಸ್ಕೆಟ್ ಇಟ್ಕೊಂಡಿದ್ದೀವಿ. ಇದೂ ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು. ಅದ್ರ ಕೆಳಗಡೆನೇ ಶೆಲ್ಫಲ್ಲಿ ಒಂದು ಬಾಕ್ಸಲ್ಲಿ ಹುಣಸೆಹಣ್ಣು ಹಾಕಿಟ್ಕೊಂಡಿದ್ದೀವಿ. ಇನ್ನು ಬೇರೆ ಪಾತ್ರೆಗಳೆಲ್ಲ ಸಾಂಬಾರು ಮಾಡೋದಕ್ಕೆ ಮತ್ತು ಮುದ್ದೆ ಮಾಡೋದಕ್ಕೆ ಮತ್ತು ಕುಕ್ಕರು. ಅದ್ರ ಕೆಳಗಡೆ ಒಂದು ಕಾಣಿಸ್ತಾ ಇದೆ ನೋಡಿ. ಚಪಾತಿ ಮಾಡೋದು ಮತ್ತು ದೋಸೆ ಮಾಡೋದು 2 ತವ ಇಟ್ಟಿದ್ದೀವಿ. ಡೈಲಿ ಯೂಸ್ ಮಾಡೋದಕ್ಕೆ ಎಷ್ಟು ಪಾತ್ರೆಗಳು ಬೇಕೋ ಅಷ್ಟು ಮಾತ್ರ ಇಲ್ಲಿ ಕೆಳಗಡೆ ಇಟ್ಕೊಂಡಿರೋದು ನಾವು. ಇನ್ನು ಮಿಕ್ಕಿದ್ದೆಲ್ಲ ಚೀಲದಲ್ಲಿ ಹಾಕ್ಬಿಟ್ಟು ಕಟ್ಟಿ ಸಜ್ಜ ಮೇಲೆ ಇಟ್ಟಿದ್ದಾರೆ. ನಮ್ಗೆ ಯಾವಾಗ ಬೇಕು ಅಂತ ಅನಿಸುತ್ತೋ ಆವಾಗ ಮಾತ್ರ ತೊಗೊಳ್ತೀವಿ. ಇಲ್ಲಿ ಒಂದು ಹ್ಯಾಂಡ್ ಟವಲ್ ಹಾಕಿದ್ದೀನಿ ನೋಡಿ, ಇದೂ ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇಲ್ಲಿದೆಯಲ್ಲ ಸ್ಮ್ಯಾಶರು, ಅದೂ ಡಿಮಾರ್ಟಲ್ಲೇ ತೊಗೊಂಡಿದ್ದು. ಕಿಚನ್ದು ಫುಲ್ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.